ಇವತ್ತೇನಪ್ಪ ವಿಶೇಷ ಅಂತಂದ್ರೆ ಏನು ದೊಡ್ಡ ಆಳು ಬರ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ಕೂಲಿ ಕೊಡೋ ಹಂಗಿಲ್ಲ ನೋಡಿ. ಚೈಲ್ಡ್ ಸೌತೆಕಾಯಿ ಕಿತ್ತು ಮಾರಾಕದೆ ಇವತ್ತು. ಎಷ್ಟು ಗ್ರಾಮ್ ಬೆಳೆಯುತ್ತೆ ಅಂತ ಕಮೆಂಟ್ ಮಾಡಿ. ನೋಡಿ ಅಲ್ಲಿ ನೋಡಿ, ಮರಲೇ ಹೋಗ್ತಾ ಇದ್ದಾರೆ. ಹೆಣ್ಣವಿಲ್ ಆರೋಯ್ತು. ಏನಾಯ್ತು? ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ನಮ್ಮೂರಲ್ಲಿದ್ದೀವಿ. ಇವತ್ತೇನಪ್ಪ ವಿಶೇಷ ಅಂತಂದ್ರೆ ಏನು ಇಲ್ಲ ವಿಶೇಷ. ತೋಟದಲ್ಲಿ ಸ್ವಲ್ಪ ಸೌತೆಕಾಯಿ ಬೆಳೆದಿದ್ದೀವಿ. ಸೌತೆಕಾಯಿ ಕೀಳ್ಬೇಕೀಗ. ಓಕೆ, ಸೊ ಸೌತೆಕಾಯಿ ಕೀಳಕ್ಕೆ ಅಂತ ಹೋಗ್ಬೇಕು. ನಾನು ರೆಡಿ ಇದ್ದೀನಿ. ಅಮ್ಮ ಮಗ ಒಳಗಡೆ ರೆಡಿಯಾಗಿ ಬರ್ತಾವ್ರಿ. ಈಗ ಆಚೆಗೆ ಬರ್ತಾ ಇದ್ದಾರೆ ನೋಡಿ ಅಲ್ಲಿ. ಸೇ ಹಾಯ್. ಹಾಯ್ ಹಾಯ್ ಮಾಡು. ಹಾಯ್. ಸೊ ಈಗ ಬನ್ನಿ ನಾವು ಸೌತೆಕಾಯಿ ಕೀಳಕ್ಕೆ ಹೋಗೋಣ. ಕೀಳಕ್ಕೆ ಬೇರೆ ದೊಡ್ಡ ಆಳು ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ದೊಡ್ಡ ಆಳು ಬರ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ಕೂಲಿ ಕೊಡೋ ಹಂಗಿಲ್ಲ ನೋಡಿ. ಚೈಲ್ಡ್ ಲೇಬರ್ ಅಂತ ಏನು ಹಾಕಂಗಿಲ್ಲ. ಅವ್ನ ಮನೆ ಕೆಲಸ ಅವ್ನು ಮಾಡ್ತಾವನಷ್ಟೇ. ನೋಡಿ ಈಗ ಕೊಡ್ತಾ ಇದ್ದೀವಿ. ಓಕೆ, ಸೌತೆಕಾಯಿ ಕಿತ್ತು ಮಾರಾಕದೆ ಇವತ್ತು. ಇವನೊಬ್ಬ ಮಾತ್ರ ಇಷ್ಟು ಅಗಲ ಜಾಗ ಇದ್ರು ಆ ಸೈಡಲ್ಲೇ ಬರೋದು. ನಮ್ಮ ರೂಟೇ ಬೇರೆ ಅಂತ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮನೆ ಹಿಂದಗಡೆ. ಅಲ್ಲಿಂದ ಈ ರೂಟಲ್ಲಿ ಹಿಂಗೆ ಹೋಗ್ತಾ ಇಲ್ಲಪ್ಪ. ಅಮ್ಮ ಇಲ್ಲಪ್ಪ, ಅಮ್ಮ ಸೌತೆಕಾಯಿ ಹೆಂಗ್ ಬೀಳ್ತಿರುತ್ತೆ ಅಂತ ನಮ್ಮ ಮೇಡಮ್ಗೆ ಗೊತ್ತಿಲ್ಲ. ನಾನು ಎಲ್ಲರಿಗೂ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಇವ್ರಿಗೆ ತೋರಿಸ್ಬೇಕು. ಈಗ ಹೊರ ಬಿದ್ದೋಗೈತೆ ಮೊನ್ನೆ ಮಳೆಗೆ ಸಖತ್ತು. ಅಮ್ಮ ಹೋದ್ರು, ಹೋಗೋಣ ಈಗ. ಫುಲ್ ಜೋಶಲ್ಲಿ ಹೋಯ್ತವ್ರೆ. ಸೌತೆಕಾಯಿ ಹೆಂಗೆ ಬಿಟ್ಟಿರುತ್ತೆ ಅಂತ ನೋಡೋಕ್ಕೆ. ಇದು ಅಡಿಕೆ ಸಸಿ ಒಳಗಡೆ ಸೌತೆಕಾಯಿ. ನೋಡಿ ಆಲ್ರೆಡಿ ಕಿತ್ತಿದ್ದಾರೆ ಸೌತೆಕಾಯಿನ. ಸೌತೆಕಾಯಿ ಕಿತ್ತು ಇಟ್ಟಿದ್ದಾರೆ ನೋಡಿ ಹೀಗೆ. ಬಳ್ಳಿ ನೆಲದ ಮೇಲೂ ಬೆಳೀತಾರೆ ಇದನ್ನ. ಆಮೇಲೆ ಮಣ್ಣು ಈ ಥರ ಮಳೆ ಹುಯ್ದಾಗ ಮಣ್ಣಾಗುತ್ತೆ ಅಂತ ರೀಸನ್ನಿಂದ ಈ ಥರ ಬಳ್ಳಿ ಮೇಲೆ ಬೆಳೆಸ್ಬಿಡ್ತಾರೆ. ದಾರ ಕಟ್ಬಿಟ್ಟು ನೋಡಿ. ಈಗ ದಾರ ಕಟ್ಟಿ ಈ ಥರ ನೋಡಿ ಸೌತೆಕಾಯಿ. ಇದು ಚಿಕ್ಕದಿನ್ನ, ಇದು ಎಳೆದು. ಆ್ಯಕ್ಚುಯಲ್ ಆಗಿ ಎಷ್ಟು ಗ್ರಾಮ್ ಬೆಳೆಯುತ್ತೆ ಅಂತ ಕಮೆಂಟ್ ಮಾಡಿ. ಓಕೆ, ಸೊ ಈಗ ನೋಡಿ, ಈಗ ಅಮ್ಮ ಮಗ ಬರ್ತಾ ಇದ್ದಾರೆ. ಇಲ್ಲಿ ಆ ಕಡೆ ಇದ್ದಾರೆ ಸಾಹೇಬರು. ಇಲ್ಲಿ ಸಾಹೇಬರು ಇಲ್ಲಿ ಬರ್ತಾವ್ರೆ. ಕಾಲು ಎಸ್ಕೊಂಡು ಬರ್ತಾವ್ರೆ ಸಾಹೇಬರು. ಇಲ್ಲಿದೆ ನೋಡಿ ಅವ್ರ ಚಿಕ್ಕಪ್ಪ, ಸೌತೆಕಾಯಿ ಪ್ಲಾಂಟ್ ಓನರ್. ಅವ್ರು ಬೇಡ ಎಳೆಬಹುದು. ಕೆಳಗಡೆ ನೆಲದಲ್ಲೂ ಇರ್ತವೆ. ಇದೆಲ್ಲ ಜೋಳ. ಏನಾಗಲ್ಲ, ಹಿಂಗೆ ಇರಬೇಕು. ತ್ಯಾವ ಆರಬಾರ್ದು ನೆಲ. ಆ್ಯಕ್ಚುಯಲ್ ಆಗಿ ಇನ್ನು ಗಿಡ ಸ್ವಲ್ಪ ಅಗಲ ಆಗ್ಬೇಕಲ್ಲ ನಮ್ಮದು. ಗಿಡಗಳೆಲ್ಲ ಅಗಲ ಆಗೋವರೆಗೂ ಕೆಳಗಡೆ ಬೆಳೀತಾ ಇದ್ರೆ ನೆಲ ಒಣಗಲ್ಲ. ಆಗ ಇಲ್ಲ ನೆಲ ಒಣಗ್ಬಿಟ್ರೆ ಏನು ತಗೊಳ್ಳಲ್ಲ ಆ ಥರ. ಇದೆಲ್ಲ ಡೀಪಲ್ಲಿ ಇರೋದು ನೋಡಿ. ಇವರೇ ಸೌತೆಕಾಯಿ ಪ್ಲಾಟ್ ಓನರು ಇದೆಯಲ್ಲ. ಇದು ಕುಂಬಳಕಾಯಿ ಗಿಡ.
ಕುಂಬಳಕಾಯಿ ಯಾವ ಕುಂಬಳಕಾಯಿ ಅಂತ ಹೇಳ್ತೀರಾ? ಸೊ ಸ್ವೀಟ್ ಕುಂಬಳಕಾಯಿ. ಆಲ್ರೆಡಿ ಕೆಲಸನೇ ಮುಗೀತು. ವಿಜಲ್ ಹೊಡಿಸ್ತಾವನೆ. ಹಾಂ, ಅಮ್ಮಮ್ಮಗ ವಿಜಲ್ ಹೊಡೆದು ಕರಿತಾವ್ರೆ. ಸೌತೆಕಾಯಿ ಎಲ್ಲ ಕಿತ್ತು ಮುಗ್ದಿದೆ. ಅದನ್ನು ಚೀಲಕ್ಕೆ ಹಾಕ್ಕೊಂಡು ಎತ್ಕೊಂಡು ಹೋಗಿ ಮನೆ ಹತ್ರಕ್ಕೆ ಹಾಕ್ಬೇಕೀಗ. ನನ್ನ ತಮ್ಮ ಆಲ್ರೆಡಿ ತಗೊಂಡು ಹೋಗ್ತಾ ಇದ್ದಾನೆ. ಅದನ್ನು ಹೋಗಿ ಮತ್ತೆ ಬೇರೆ ಚೀಲಕ್ಕೆ ಹಾಕಿ, ಸೊ ಅದನ್ನು ನಾಳೆ ಬೆಳಗ್ಗೆ ಮಾರ್ಕೆಟ್ಗೆ ಹಾಕಬೇಕು. ಬನ್ನಿ ನೋಡೋಣ. ಸೌತೆಕಾಯಿ ಕಿತ್ಕೊಂಡು ತುಂಬಿಕೊಂಡು ಪ್ಲಾಟ್ ಓನರು ಎಲ್ಲರೂ ಹೋಯ್ತಾವ್ರೆ. ಬನ್ನಿ ಈಗ ಮನೆ ಹತ್ರ ಹೋಗಿ ಪಾಪನಿಗೆ ಸ್ವಿಮ್ಮಿಂಗ್ ಮಾಡಿಸ್ಬೇಕಂತೆ. ನಾನು ಸ್ವಿಮ್ಮಿಂಗ್ ಮಾಡಿಸೋದನ್ನ ನೋಡೋಣ ಹೆಂಗೆ ಮಾಡ್ತಾನೆ ಅಂತ. ನೋಡಿ ಸ್ವಿಮ್ಮಿಂಗ್ ಮಾಡ್ತಾವ್ರೆ ಸಿದ್ಧಾರ್ಥ ಗೌಡ್ರು. ಸ್ವಿಮ್ ಮಾಡಪ್ಪ, ಸ್ವಿಮ್ ಮಾಡು. ನಮ್ಮ ಮನೆಗೆ ಹೊಸ್ದಾಗಿ ಕರ್ಗಳು ತಂದವ್ರೆ ನಮ್ಮಪ್ಪ. ಅವಕ್ಕೆ ಸ್ವಲ್ಪ ಹೊಲ ಉಳೋದು ಗದ್ದೆ ಉಳೋದೆಲ್ಲ ರೂಢಿ ಮಾಡ್ಬೇಕಲ್ಲ. ಸೊ ಡೈರೆಕ್ಟಾಗಿ ಗದ್ದೆ ಒಳಗಡೆಗೆ ನೇಗ್ಲು ಹಾಕ್ಕೊಂಡು ಉಳಕ್ಕಾಗಲ್ಲ. ಸೊ ಅದಕ್ಕೆ ಕೌಡ್ ಹಾಕ್ಬಿಟ್ಟು ಅವೆರಡನ್ನೂ ಕೋಆರ್ಡಿನೇಷನ್ನ ಹೇಳ್ಕೊಡ್ಬೇಕಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ ಈಗ. ಎತ್ಕೊಂಡು ಹೋಗ್ಬೇಕು, ಬಿಡಿಸ್ಬಾರ್ದು. ನೋಡಿ ಇದು ಹುಗ್ಲಿ ಒಂಬು, ಒಂಥರ ಏನ್ಷಿಯಂಟ್ ದಾರ ಇದು. ಆ ಕಾಲದಲ್ಲಿ ಇದೇ ದಾರ, ಹಗ್ಗ ಎಲ್ಲ ಇರ್ತಿರ್ಲಿಲ್ಲ ಜಾಸ್ತಿ. ನೋಡಿ ಇದು ಒಂದು 10 ರಿಂದ 12 kg ಇದೆ ಈ ಕಲ್ಲು. ನೋಡಿ ತೂಕ ಐತಲ್ಲ, ಒಂದೇ ಸರಿ ಎಳೆಯಕ್ಕೆ ಆಯ್ತಾ ಇಲ್ಲ. ಅದು ಒಂದೇ ಸರಿ ಎಳಿಬೇಕು ಅಂತ ಗೊತ್ತಾಗ್ಬೇಕು. ಆಯ್ತಾ ಈಗ ಕಲ್ತ್ಕೊಬಿಟ್ಟು ಕರ್ಗೋಳ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಮ್ಮ ಮನೆಯಿಂದ ನವಿಲ್ ಡ್ಯಾನ್ಸ್ ಆಡೋದು ಕಾಣಿಸ್ತಾ ಇತ್ತು. ಸೊ ಅದನ್ನ ನೋಡೋಣ ಅಂತ ಬಂದಿದ್ದೀವಿ ಇಲ್ಲಿಗೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಚೆನ್ನಾಗಿ ಡ್ಯಾನ್ಸ್ ಆಡ್ತೈತೆ. ಡ್ಯಾನ್ಸ್ ಆಡ್ತೈತದ, ಅದಕ್ಕೆ ತಿರ್ಗೋದಂಗೆ ಎಲ್ಲರಲ್ಲಿ ನೋಡ್ದಾ. ಏನು ಹುಡುಕ್ತಾ ಇದ್ದೀರಾ? ಹಾಂ, ಒಂದು ನವಿಲ್ ಥರ ಬಟ್ಟೆ ಹಾಕ್ಕೊಂಡು ನವಿಲ್ ಡ್ಯಾನ್ಸ್ ನೋಡೋದನ್ನ ಹತ್ರದಿಂದ ನೋಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ ಮೇಡಮು. ಸೊ ಇದರಲ್ಲಿ ಏನಪ್ಪ ವಿಚಾರ ಅಂತ ಅಂದರೆ, ಗಂಡನವಿಲ್ ಎಂತಕ್ಕೆ ಡ್ಯಾನ್ಸ್ ಆಡ್ತಾ ಇದೆ ಇಲ್ಲಿ ಅಂದರೆ, ಸೊ ಅದ್ರ ಸುತ್ತಮುತ್ತ ಹೆಣ್ಣುವಿಲ್ಗಳಿದ್ದಾವೆ. ಸೊ ಆ ಹೆಣ್ಣುವಿಲ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಡ್ಯಾನ್ಸ್ ಆಡ್ತಾ ಇದೆ. ಓಕೆ, ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಅಲ್ಲಿ. ನೋಡಿ ಇಲ್ಲಿ ನಮ್ಮ ಮೇಡಮ್ಮು ಮರಲೇ ಹೋಗ್ತಾ ಇದ್ದಾರೆ. ಕ್ಲೋಸ್ ಕಾಂಟ್ಯಾಕ್ಟ್, ಕ್ಲೋಸ್ ವ್ಯೂಗೋಸ್ಕರ. ಸೂಪರಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದೆ ಗೊತ್ತಾ. ಅಯ್ಯೋ, ಹೆಣ್ಣವಿಲ್ ಆರೋಯ್ತು ಅಲ್ಲ, ಹಾಂ ಹೆಣ್ಣವಿಲ್ ಆರೋಯ್ತು, ಅದು ಇಳಿಸ್ಬಿಡ್ತು ನೋಡಿ. ಇಲ್ಲಿದೆ ಅಲ್ಲ, ಅದೇನೇ ಗಂಡನವಿಲು. ಹಾಂ, ಅದೇ ಹೆಣ್ಣವಿಲೆಲ್ಲ ಹೊಂಟೋಯ್ತು, ಅದಕ್ಕೆ ಅದು ಇಳಿಸ್ತು ನೋಡಿ. ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಕಾಲ್ ಮಾಡ್ತಾ ಐತೆ ಅದು ಬರಲಿ ಅಂತ.
ಓಕೆ ಸೊ ಅದು ಬಂದರೆ ಇದು ಕಾಯ್ತಾ ಇದೆ ಪಾಪ ಇಲ್ಲಿ ನೋಡಿ, ಇಲ್ಲೇ ನಿಂತಿದೆ ಅದು, ಯಾವ ಕಡೆ ಹೋದ್ರು ಇಲ್ಲೇ ನಿಂತಿದೆ ಅದು, ಹಾರ್ಕೊಂಡು ಹೋಗ್ಬಿಡ್ತು ಎಣ್ಣೆವಿಲ್ಲು ಬರ್ರ ಅಂತ. ಓಕೆ ಸೊ ಅದು ಹೋಯ್ತು. ಇದು ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತು ಬೆಳಗಿನ ವ್ಲಾಗ್, ಮಿನಿ ವ್ಲಾಗ್. ಟಕ್ ಅಂತ ನವಿಲ್ನ ನೋಡ್ದು ಮುಗಿಸ್ತು.